ನಮಸ್ಕಾರ. K2 ಕನ್ನಡ ನ್ಯೂಸ್ಗೆ ಸ್ವಾಗತ. ವೀಕ್ಷಿಸಿ ಈ ದಿನದ ಸುದ್ದಿಗಳ ರೌಂಡ್ ಅಪ್. ಮಾನ್ವಿ ಪಟ್ಟಣದ ಹೊರವಲಯದ ಸ್ವಾಗತ್ ಕಮನ್ ಬಳಿ ಖಾಸಗಿ ಶಾಲೆಯ ವಾಹನ ಮತ್ತು ಟ್ರ್ಯಾಕ್ ನಡುವೆ ಡಿಕ್ಕಿ ಹೊಡೆದ ಪರಿಣಾಮ ಶಾಲಾ ವಾಹನದಲ್ಲಿನ 8 ವಿದ್ಯಾರ್ಥಿಗಳಿಗೆ ಗಾಯವಾಗಿರುವ ಘಟನೆ ಮಂಗಳವಾರ 4:50 ಸಮಯದಲ್ಲಿ ಜರುಗಿದೆ. ವಿದ್ಯಾರ್ಥಿನಿ ಸದ್ವಿನಿ ತಲೆಗೆ ಗಂಭೀರ ಗಾಯವಾಗಿ ಖಾಸಗಿ ಆಸ್ಪತ್ರೆಗೆ ದಾಖಲಿಸಲಾಗಿದೆ. ಮಾನ್ವಿಯಿಂದ ಪೋತ್ನಾಳ್ ಕಡೆಗೆ ಶಾಲಾ ವಾಹನ ತೆರಳುತ್ತಿದ್ದ ವೇಳೆ ನಿಮ್ಮದಿಂದ ಬಂದ ಟ್ರ್ಯಾಕ್ ಒಂದು ಸೈಡ್ ಹೋಗುತ್ತಿದ್ದ ವೇಳೆ ಡಿಕ್ಕಿ ಹೊಡೆದಿದೆ ಎಂದು ಹೇಳಲಾಗುತ್ತಿದೆ. ಗಾಯಾಳು ವಿದ್ಯಾರ್ಥಿಗಳನ್ನು ಖಾಸಗಿ ಆಸ್ಪತ್ರೆಗೆ ದಾಖಲಿಸಿ ಚಿಕಿತ್ಸೆಯನ್ನು ನೀಡಲಾಗಿದೆ. ಈ ಕುರಿತಂತೆ ಮಾನ್ವಿ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದ್ದು, ಪೊಲೀಸರು ತನಿಖೆಯನ್ನು ಕೈಗೊಂಡಿದ್ದಾರೆ. ಮನೆಯಲ್ಲಿ ಯಾರು ಇಲ್ಲದನ್ನು ಗಮನಿಸಿ ಬಾಗಿಲು ಮುರಿದು ಕಳ್ಳತನ, ಲಕ್ಷಾಂತರ ರೂಪಾಯಿ ನಗದು ಚಿನ್ನಾಭರಣ ಕದ್ದು ಪರಾರಿ. ರಾಯಚೂರಿನ ಎಲ್ಬೆಸ್ ನಗರದ ಶ್ರೀನಿವಾಸ್ ಕಾಲೋನಿಯಲ್ಲಿ ಘಟನೆ. ಬಡಾವಣೆಯ ಶ್ರೀನಿವಾಸ್ ಎಂಬುವರ ಮನೆಗೆ ಕನ್ನ. 3,23,000 ನಗದು, 3 ತೊಲೆ ಬಂಗಾರ, ಬೆಳ್ಳಿ ದೀಪ, ತಟ್ಟೆ ಸೇರಿ ಇತರೆ ಸಾಮಗ್ರಿ ಕಳವು. ತಾಯಿ ಮೃತಪಟ್ಟ ಹಿನ್ನೆಲೆ ಕಳೆದ 15 ದಿನಗಳಿಂದ ಸಂಬಂಧಿಗಳ ಮನೆಯಲ್ಲಿ ವಾಸ. ಮಾಹಿತಿ ತಿಳಿಯುತ್ತಿದ್ದಂತೆ ಸ್ಥಳಕ್ಕೆ ಆಗಮಿಸಿದ ಮಾರ್ಕೆಟ್ ಯಾರ್ಡ್ ಪೊಲೀಸರು ಶ್ವಾನಿ ದಾಳಿ ಮತ್ತು ಬೆರಳಚ್ಚು ತಜ್ಞರು ಭೇಟಿ ಪರಿಶೀಲನೆ. ಮಾರ್ಕೆಟ್ ಯಾರ್ಡ್ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲು. ಇನ್ವೆಸ್ಟ್ ಅವ್ರನ್ನ ಕರೀರಿ ಸರ್. ಅದಾಗಲಿ ಸರ್, ಗೌರ್ಮೆಂಟ್ ನಂಬರ್ ಇದೆ. ನಡೆದಕ್ಕೆ ಇದು ನೆಟ್ವರ್ಕ್ ಇಶ್ಯೂ ಸರ್. ಅವ್ರು ಬಂದ್ರ ಈ ಅದು ಟ್ಯಾಂಕ್ ನೀನೇ ಮುಟ್ತೇನಮ್ಮ? ಅದು ಟ್ಯಾಂಕ್ ಅದ ಅದಕ್ಕೆ 1 ಇಂಚ್ ಇರುತ್ತೆ.
ರಾಯಚೂರಿನ ಸಿಂಧನೂರಿನಲ್ಲಿ ಭತ್ತದ 2ನೇ ಬೆಳೆಗೆ ನೀರು ಬಿಡುಗಡೆಗೆ ಆಗ್ರಹಿಸಿ ಜೆಡಿಎಸ್ ಹೋರಾಟದ ವೇದಿಕೆಯಲ್ಲಿ ನಿಖಿಲ್ ಕುಮಾರಸ್ವಾಮಿ ಹೇಳಿಕೆ. ಮಾನ ಮರ್ಯಾದೆ ಇಲ್ಲ, ಸರ್ಕಾರ ಅಷ್ಟು ಸುಲಭವಾಗಿ ಬಗ್ಗುವುದಿಲ್ಲ. ಇವತ್ತು ರೈತರು 2ನೇ ಬೆಳೆಗೆ ನೀರು ಕೇಳುತ್ತಿದ್ದಾರೆ. ಕಲ್ಯಾಣ ಕರ್ನಾಟಕದಲ್ಲಿ ಅತಿವೃಷ್ಟಿ ನೆರೆಯಾಯಿತು, ಆದರೆ ಪರಿಹಾರ ಮಾತ್ರ ಇಲ್ಲ. ಸರ್ಕಾರ ರೈತರನ್ನ ಬದುಕುವ ಕೆಲಸ ಮಾಡಲಿಲ್ಲ. ನಾವು ಜೀವ ಕೊಡ್ತೀವಿ ರೈತರಿಗೋಸ್ಕರ. ಯಾರಿಗೆ ಬೇಕು ಈ ಗ್ಯಾರಂಟಿಗಳು? ರೈತರಿಗೆ ಏನಿದೆ ಗ್ಯಾರಂಟಿ? ಮಳೆ ಬರುತ್ತೆ, ಭೂಮಿ ತಾಯಿ ಕಾಪಾಡುತ್ತಾಳೆ. ರೈತರಿಗೆ ಬೇರೆ ವ್ಯವಹಾರವಿಲ್ಲ. ನವಲಿ ಸಮಾನಾಂತರ ಜಲಾಶಯದ DPR ಕುಮಾರಣ್ಣ ಮಾಡಿದ್ದರು, ಇನ್ನು ಕಾರ್ಯರೂಪಕ್ಕೆ ಬರುತ್ತಿಲ್ಲ. ಈ ಭಾಗದ ಜನರಿಗೆ ಬೆಳೆ ಬೆಳೆಯಲು ಬೇರೆ ಏನು ಯೋಜನೆಗಳಿವೆ? ಮೋದಿ ಪ್ರಧಾನಿಯಾಗುವ ಮುಂಚೆ ಗುಜರಾತ CM ಇದ್ದಾಗ ನರ್ಮದಾ ನದಿಗೆ ಅಣೆಕಟ್ಟು ಕಟ್ಟುವ ವಿಚಾರಕ್ಕೆ ಮುಂದೆ ನಿಂತಿದ್ರು. ಇವತ್ತು ರಾಜ್ಯದಲ್ಲಿ ಏನು ಅನುಕೂಲವಾಗುತ್ತಿಲ್ಲ. ರಾಜ್ಯದ ಜಲಸಂಪನ್ಮೂಲ ಮಂತ್ರಿಗಳಿಗೆ ಪ್ರತಿ ಶಾಸಕರಿಗೆ 50 ಕೋಟಿ ಕೊಟ್ಟು ಖರೀದಿ ಮಾಡುವ ಸಾಮರ್ಥ್ಯವಿದೆ. ಆದರೆ ಶಾಸಕರಿಗೆ 1 ಕೋಟಿ ಅನುದಾನ ಕೊಡಲು ಆಗುತ್ತಿಲ್ಲ. ದೇವೇಗೌಡರ ನಿರ್ಣಯದಿಂದ ದೇವದುರ್ಗ ಚಿತ್ರಣ ಬದಲಾಗಿದೆ. ತಾಲೂಕಿಗೆ ನೀರಾವರಿ ಬಂದಿದೆ. ಹಲಮಟ್ಟಿ ಜಲಾಶಯದ ಎತ್ತರ ಹೆಚ್ಚಿಸುವ ವಿಚಾರದಲ್ಲಿ ದೂರದೃಷ್ಟಿ ದೇವೇಗೌಡರಿಗೆ ಇತ್ತು. ಕಲ್ಯಾಣ ಕರ್ನಾಟಕ ಭಾಗದ ರೈತರ ನೋವಿಗೆ ಸ್ಪಂದಿಸುವ ಕೆಲಸ ನಾವು ಮಾಡುತ್ತೇವೆ. 8-10 ದಿನದ ಗಡುವನ್ನು ಈ ಸರ್ಕಾರಕ್ಕೆ ಕೊಡುತ್ತೇವೆ. ಸರ್ಕಾರ ರೈತರ ಸಮಸ್ಯೆಗೆ ಸ್ಪಂದಿಸಿ ನೀರು ಕೊಡದಿದ್ದರೆ TB ಡ್ಯಾಂಗೆ ಹೋಗಿ ಹೋರಾಟ ಮಾಡುತ್ತೇವೆ.
ರಾಯಚೂರು ಜಿಲ್ಲೆಯ ಮಾನ್ವಿ ತಾಲೂಕಿನ ಬೊಮ್ಮನಾಳ ಗ್ರಾಮದಲ್ಲಿ ಪತಿ ಪತ್ನಿಯನ್ನು ಹೊಣೆಕೆ ಪೈಪ್ನಿಂದ ಹೊಡೆದ ಕೊಂದ ಘಟನೆ ಬೆಳಕಿಗೆ ಬಂದಿದೆ. ಸೋಮವಾರ ರಾತ್ರಿ 9 ಗಂಟೆ ಘಟನೆ ನಡೆದಿದೆ ಎನ್ನಲಾಗುತ್ತಿದೆ. 10 ಎಕರೆ ಜಮೀನು ಹೊಂದಿದ ದಂಪತಿ ಲಕ್ಷಾಂತರ ರೂಪಾಯಿ ಸಾಲ ಮಾಡಿದ್ದರು. ಸಾಲ ತೀರಿಸಲು ಪತಿ ಬಸವಂತರಾಯ 1 ಎಕರೆ ಜಮೀನು ಮಾರಾಟ ಮಾಡಲು ಮುಂದಾಗಿದ್ದ. ಜಮೀನು ಮಾರಾಟ ಮಾಡಲು ಪತ್ನಿ ನಿರಾಕರಣೆ ಮಾಡಿದ್ದರಿಂದ ಗಲಾಟೆ ನಡೆದಿತ್ತು. ಗಲಾಟೆಯಲ್ಲಿ ಮನೆಯಲ್ಲಿನ ಒಣಕೆಯಿಂದ ಪತ್ನಿ ಮೇಲೆ ಹಲ್ಲೆ ಮಾಡಿದ. ಯಾಕೆ ಎಂದು ಪ್ರಶ್ನಿಸಿದ್ದಕ್ಕೆ ಪೈಪ್ನಿಂದ ಬಸಮ್ಮನ ತಲೆಗೆ ಬಲವಾಗಿ ಹೊಡೆದಿದ್ದ ಪತಿ, ಬಲವಾದ ಪೆಟ್ಟು ಬಿದ್ದು ಗಂಭೀರವಾಗಿ ಗಾಯಗೊಂಡಿದ್ದ ಪತ್ನಿ ಆಸ್ಪತ್ರೆಗೆ ಸಾಗಿಸಲಾಗಿದ್ದರೂ ಚಿಕಿತ್ಸೆ ಫಲಿಸದೆ ಬಸಮ್ಮ ಮೃತಪಟ್ಟಿದ್ದಾರೆ. ಘಟನೆ ನಂತರ ಆರೋಪಿ ಬಸವಂತರಾಯನನ್ನು ವಶಕ್ಕೆ ಪಡೆದಿರುವ ಪೊಲೀಸರು ವಿಚಾರಣೆ ಬಳಿಕ ಆರೋಪಿಯನ್ನು ನ್ಯಾಯಾಂಗ ಬಂಧನಕ್ಕೆ ಒಪ್ಪಿಸಿದ್ದಾರೆ. ಸಿರವಾರ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲು. ಅಂಗನವಾಡಿ ಕಾರ್ಯಕರ್ತೆಯರ ವಿವಿಧ ಬೇಡಿಕೆಗಳು ಮತ್ತು ವಿಶೇಷವಾಗಿ ಅಂಗನವಾಡಿ ಸೇವೆಗಳಲ್ಲಿ ಮುಖ ಗುರುತಿಸುವಿಕೆ ವ್ಯವಸ್ಥೆ ಕಡ್ಡಾಯ ಅನುಷ್ಠಾನದಲ್ಲಿನ ಸವಾಲುಗಳ ಕುರಿತಾದ ಸಮಸ್ಯೆಗಳ ಸಂಬಂಧಿಸಿದಂತೆ ಸಂಸತ್ತಿನಲ್ಲಿ ಪ್ರಸ್ತಾಪ ಮಾಡಬೇಕು ಎಂದು ಆಗ್ರಹಿಸಿ ಕರ್ನಾಟಕ ರಾಜ್ಯ ಅಂಗನವಾಡಿ ಕಾರ್ಯಕರ್ತೆಯರು ಮತ್ತು ಸಹಾಯಕರ ಫೆಡರೇಷನ್ ತಾಲೂಕು ಸಮಿತಿ ಮುಖಂಡರು ನಗರದ ಸಂಸದ ಕಚೇರಿಯಲ್ಲಿ ಪ್ರತಿಭಟನೆ ನಡೆಸಿದರು. ಭಾರತದಲ್ಲಿ ಮಾನವ ಅಭಿವೃದ್ಧಿ ಸೂಚಕಾಂಕ ಇರುವ ಏಕೈಕ ಯೋಜನೆ ICDS ಮಾತ್ರ ಯೋಜನೆಗೆ ಇಂದು 50 ವರ್ಷಗಳು ಬರುತ್ತಿದೆ. ಈ ಯೋಜನೆಯನ್ನು ಸರಳೀಕರಿಸಿ ಫಲಾನುಭವಿಗಳನ್ನು ಆಕರ್ಷಿಸಲು ಸರ್ಕಾರ ಕ್ರಮಗಳನ್ನು ರೂಪಿಸಬೇಕಿತ್ತು. ಆದರೆ ಅದರ ಬದಲಾಗಿ ಸಂಕೀರ್ಣಗೊಳಿಸಲಾಗಿರುತ್ತದೆ. ಯಾವುದೇ ಸೌಲಭ್ಯಗಳನ್ನು ಕೊಡದೆ ಮುಖಚಾರ್ಯ ಗುರುತಿಸುವ ಕ್ರಮ ಅಳವಡಿಸಿದ್ದರಿಂದ ಕೇಂದ್ರ ಮಟ್ಟದಲ್ಲಿ ಹಲವಾರು ಸಮಸ್ಯೆಗಳನ್ನು ಅನುಭವಿಸುವಂತಾಗಿದೆ. FRS ಪದ್ಧತಿಯನ್ನು ಕೈಬಿಡಬೇಕು, ಇಲ್ಲವೇ ಎಲ್ಲ ಚಟುವಟಿಕೆಗಳನ್ನು ಅಂಗನವಾಡಿ ಕೇಂದ್ರಗಳಿಗೆ ಒದಗಿಸಿ ವೈಫೈ ವ್ಯವಸ್ಥೆ ಮಾಡಬೇಕು. ಸುಪ್ರೀಂ ಕೋರ್ಟ್ ತೀರ್ಪಿನ ಪ್ರಕಾರ ಅಂಗನವಾಡಿ ಕಾರ್ಯಕರ್ತೆಯರು ಪೂರ್ಣ ಅವಧಿ ಉದ್ಯೋಗಿಗಳಾಗಿದ್ದು ಅವಿನ ಪ್ರಕಾರ ಅಂಗನವಾಡಿಕಾರರಾಗಿರುತ್ತಾರೆ. ಅವರನ್ನು ವರ್ಗ C ಮತ್ತು ವರ್ಗ D ಉದ್ಯೋಗಗಳೆಂದು ಈತನ ಅನುಸರಣೆಗಳು PF, PSI ಮತ್ತು ಪಿಂಚಣಿ ಸೇರಿದಂತೆ ಎಲ್ಲ ಪ್ರಯೋಜನಗಳನ್ನು ನೀಡಬೇಕು. DA ತುಟ್ಟಿ ಮತ್ತೆ ಹಾಗೂ ಪ್ರಭಾರ ಭತ್ಯೆ ಹೆಚ್ಚಳ ಮಾಡಬೇಕು. ಚಟುವಟಿಕೆ ಆಧಾರದಲ್ಲಿ ಪ್ರೋತ್ಸಾಹ ಹಣ ನೀಡುತ್ತಿದ್ದು ಅದನ್ನು ಕೈಬಿಡಬೇಕು ಹಾಗೂ ಕಾಯಂ ಮಾಡಿ ಕನಿಷ್ಠ ವೇತನ ಜಾರಿ ಮಾಡಬೇಕು. ಕಳೆದ 10 ವರ್ಷಗಳಿಂದ ಗೌರವಧನ ಹೆಚ್ಚಿಸಿರುವುದಿಲ್ಲ. 4,500 ರೂಪಾಯಿ ಕಾರ್ಯಕರ್ತ, 2,250 ರೂಪಾಯಿ ಸಹಾಯಕಿ. ಈಗಿನ ಗೌರವಧನದಲ್ಲಿ ಜೀವನ ನಡೆಸಲು ಸಾಧ್ಯವಿಲ್ಲ. ಗೌರವಧನ ಹೆಚ್ಚಿಸಿ ಕಾಯಂ ಮಾಡಬೇಕು ಎಂದು ಆಗ್ರಹಿಸಿದರು. ಈ ಸಂದರ್ಭದಲ್ಲಿ ಸುಲೋಚನಾ, ಆದಿಲಕ್ಷ್ಮಿ, ರತ್ನಮ್ಮ, ಸಾವಿತ್ರಿ ಸೇರಿದಂತೆ ಉಪಸ್ಥಿತರಿದ್ದರು. ಸುಪ್ರೀಂ ಕೋರ್ಟ್ ಆದೇಶ ಜಾರಿಯಾಗಲಿ. ರಾಯಚೂರು ಜಿಲ್ಲೆಯಾದ್ಯಂತ ಸಿಂಧನೂರು, ತುರ್ವೆಹಾಳ್ ಮತ್ತು ಮಸ್ಕಿ ಮತ್ತು ಮಾನ್ವಿ, ಶಿರವಾರ, ಲಿಂಗಸ್ಕೂರು ಎಲ್ಲ ತಾಲೂಕಿನಿಂದ ನಾವು ಇವತ್ತು ಮಾನ್ಯ ಲೋಕಸಭಾ ಸದಸ್ಯರಾಗಿರ್ತಕ್ಕಂಥ G. ಕುಮಾರ್ ಸರ್ ಅವರಿಗೆ ಒಂದು ಮನವಿ ಪತ್ರ ಕೊಡಲಿಕ್ಕೆ ಬಂದಿದ್ದೇವೆ. ಕಾರಣ ಇಷ್ಟೇ, ನಾವು ಇವತ್ತಿಗೆ ನಾವು ದುಡಿತಾ ಇರತಕ್ಕಂಥ 50 ವರ್ಷ ಸಂಭ್ರಮವನ್ನು ಆಚರಿಸ್ತಾ ಹೊತ್ತಾಯಿತು. ಇನ್ನೋವರೆಗೂ ನಮಗೆ ಕೇಂದ್ರದಿಂದ ಸರಿಯಾದ ಗೌರವಧನ ಸಿಕ್ಕಿಲ್ಲ. ಯಾಕಂತಂದರೆ ಹಲವಾರು ಕೆಲಸಗಳನ್ನು ನಾವು ಮಾಡ್ತಾ ಬಂದಿದ್ದೇವೆ 50 ವರ್ಷದಿಂದ. ಈಗಾಗಲೇ ಎಷ್ಟೋ ಜನ ಬರೀ ಕೈಲಿ ರಿಟೈರ್ಡ್ ಆಗಿ ಹೋಗಿದ್ದಾರೆ. ಅವರಿಗೆ ಗ್ರ್ಯಾಚ್ಯುಟಿ ಸಹ ಇಲ್ಲ. ಮತ್ತು ನಾವು ಈಗ ಮಾಡ್ತಕ್ಕಂಥ ಕೆಲಸ ಭಾಳಷ್ಟು ಆಗಿದೆ. ಈ FRS ಅನ್ನೋ ಒಂದು ಏನಿದೆಯಲ್ಲ ಅದನ್ನು ಕೇಂದ್ರ ಸರ್ಕಾರದವ್ರು ತಂದಿದ್ದಾರೆ. ಅದಕ್ಕೆ ಭಾಳಷ್ಟು ನಮ್ಮ ಕಾರ್ಯಕರ್ತೆಯರು ಬಲಿಯಾಗಿದ್ದಾರೆ. ಯಾಕಂತಂದರೆ ಕೆಲವರಿಗೆ ಮೊಬೈಲ್ ಯೂಸ್ ಮಾಡ್ತಾ ಬರಲಾರ ಪರಿಸ್ಥಿತಿಯೂ ಇದ್ದಾರೆ. ಈಗಾಗಲೇ ನಮಗೆ 7ನೇ ಕ್ಲಾಸ್ 10ನೇ ಕ್ಲಾಸ್ ತೊಗೊಂಡಿರ್ತಕ್ಕಂಥವರಿಗೆ ಈಗಾಗಲೇ ಮೊಬೈಲ್ ವಿಷಯ ಕಂಡ್ರೆ ಭಾಳಷ್ಟು ತೊಂದರೆ ಆಗ್ತಿದೆ. ಕಣ್ಣು ಹೋಗಿದ್ದಾವೆ, ಟೆನ್ಷನ್ ಇದೆ. ಆಮೇಲೆ OTP ಸಂಬಂಧ ಜನರಲ್ಲಿ ನಾವು ಹೋದೇವಂದ್ರೆ ನೀವು ನಮ್ಮ ಅಂಗನವಾಡಿ ಕಾರ್ಯಕರ್ತರ ಪರವಾಗಿ ಧ್ವನಿ ಎತ್ತಬೇಕು ಹಾಗೂ ನಮ್ಮೆಲ್ಲ ಸಮಸ್ಯೆಗಳಿಗೆ ಪರಿಹಾರ ಹುಡುಕಿಸಿದಾಗ ಅದರಿಂದ ಒಂದು ಲಾಭ ನೋಡ್ಕೋಬೇಕು. ಯಾಕಂದರೆ ನಾವು ಅಂಗನವಾಡಿ ಕಾರ್ಯಕ್ಕೆ ಬಹಳ ಕಷ್ಟ ನಷ್ಟಗಳನ್ನು ಎದುರಿಸ್ತಾ ಇದ್ದೇವೆ. ಹಾಗೂ ರಾಜ್ಯ ಸರ್ಕಾರ, ಕೇಂದ್ರ ಸರ್ಕಾರ ಆಗಲಿ ಇದು ಯಾವುದೇ ನಮಗೆ ಒಂದು ಪರಿಹಾರ ಒದಗಿಸಿಕೊಟ್ಟಿಲ್ಲ. ಈ ನಮ್ಮ ಬೇಡಿಕೆಗಳಲ್ಲಿ FRS ಪದ್ಧತಿಯನ್ನು ಕೈಬಿಡಬೇಕು. ಇಲ್ಲೆಲ್ಲ ಚಟುವಟಿಕೆಗಳನ್ನು ಪೂರೈಸಲು ಅಂಗನವಾಡಿ ಕೇಂದ್ರಗಳಿಗೆ ಒದಗಿಸಿ ವೈಫೈ ವ್ಯವಸ್ಥೆ ಮಾಡುವುದು. ಕಾರಣ ಎಲ್ಲ ದೇಶಗಳಲ್ಲಿ ವ್ಯವಸ್ಥೆ ಇಲ್ಲ. ಕೋರ್ಟ್ ತೀರ್ಪಿನ ಪ್ರಕಾರ ಅಂಗನವಾಡಿ ಕಾರ್ಯಕರ್ತೆಯರು ಉದ್ಯೋಗಿಗಳಾಗಿದ್ದು ಗ್ರ್ಯಾಚ್ಯುಟಿ ಪಡೆಯಲು ಅರ್ಹರಾಗಿದ್ದಾರೆ. ಅವರನ್ನು ವರ್ಗ C ಮತ್ತು ವರ್ಗ D ಉದ್ಯೋಗಿಗಳೆಂದು ವೇತನ ಸರಣಿಗಳು
PF PSI ಪಿಂಚಣಿ ಸೇರಿದಂತೆ ಎಲ್ಲ ಯೋಜನೆಗಳನ್ನು ನೀಡಬೇಕು. 3. DA ಇವತ್ತಿನ ದಿನ ರಾಯಚೂರು ಜಿಲ್ಲೆಯಲ್ಲಿ ನಾವು MP ಲೋಕಸಭಾ ಸಂಸದರ ಆಫೀಸಲ್ಲಿ ನಮ್ಮ ಜಿಲ್ಲೆಯಾದ್ಯಂತ ಅಂಗನವಾಡಿ ಟೀಚರ್ ಅವರು ಎಲ್ಲ ಅಂಗನವಾಡಿ ಟೀಚರ್ಸ್ ಇವತ್ತಿನ ದಿನ ಮನವಿ ಪತ್ರ ಕೊಡಲಿಕ್ಕೆ ಬಂದಿದ್ದೀವಿ. ಯಾವ ಉದ್ದೇಶ ಇಟ್ಕೊಂಡು ಬಂದಿದ್ದೀವಿ ಅಂದರೆ, ಮೊದಲನೇದಾಗಿ ನಮಗೆ ಕಳೆದ 10 ವರ್ಷಗಳಿಂದ ಈ ಮೋದಿ ಸರ್ಕಾರ ಬಂದಾಗಿದ್ದಾಗಲಿ ನಮಗೆ ಯಾವುದೇ 4,500 ಸಾವಿರದಿಂದ ನಾವು ದುಡಿತಾ ಇದ್ದೀವಿ. 1 ರೂಪಾಯಿ ಕೂಡ ನಮಗೆ ಗೌರವಧನವನ್ನು ಹೆಚ್ಚಿಸಲೇ ಇಲ್ಲ. ಮತ್ತು ಸಹಾಯಕಿಯರಿಗೆ 2,250 ರೂಪಾಯಿ ಮಾತ್ರ ಕೊಡ್ತಾ ಇದ್ದಾರೆ. ಇವತ್ತಿನವರೆಗೂ ಕೂಡ ಇಬ್ಬರಿಗೆ ಗೌರವಧನ ಹೆಚ್ಚಿಸಿಲ್ಲ. ಆದರೆ ಕೆಲಸ ಮಾತ್ರ ನೋಡಲಿಕ್ಕೆ ಭಾಳಷ್ಟು ಕೆಲಸ ಕೊಡ್ತಾ ಇದ್ದಾರೆ. FRS ಕೆಲಸ ಫೋನ್ ಕೊಟ್ಟಿದ್ದಾರೆ ನಮಗೆಲ್ಲ. ಪೋಷಣಾ ಟ್ರ್ಯಾಕರ್ ಅಂತ ಒಂದು ಆ್ಯಪ್ ತಂದುಬಿಟ್ಟು FRS ಮಾಡಲು ಯಾವ ಮಗುವಿಗೆ 6 ತಿಂಗಳಿಂದ 3 ವರ್ಷದ ಮಗುವಿಗೆ, ಗರ್ಭಿಣಿ, ಬಾಣಂತಿ, ಕಿಶೋರಿ ಮತ್ತು ಶಾಲೆಗೆ ಬರೋ 3ರಿಂದ 6 ವರ್ಷದ ಮಕ್ಕಳು ಪ್ರತಿಯೊಬ್ಬರಿಗೆ ಫೋಟೋ ಕ್ಯಾಪ್ಚರ್ ಮಾಡಬೇಕು. ಪ್ರತಿ ತಿಂಗಳ ಮಾಡಬೇಕು. OTPಗಳು ಹಾಕಬೇಕು. ಇದೆಲ್ಲ ಕೇಂದ್ರ ಸರ್ಕಾರ ಕೈ ಬಿಡಬೇಕು ಈ ಪದ್ಧತಿಯನ್ನು. ಒಂದು ಮಗುವಿಗೆ ಒಂದು ಸಲ ಮಾತ್ರ ನಾವು OTP ಹಾಕಕ್ಕೆ ಚೆನ್ನಾಗಿರ್ತೈತಿ. ಮತ್ತು FRS ಮಾಡೋಕ್ಕೂ ಒಂದು ಸಲ ಅವಕಾಶ ಇದ್ದರೆ ಅದು ಎಲ್ಲರಿಗೂ ಒಳ್ಳೆಯದು. ಇಲ್ಲ ಅಂದರೆ ಪ್ರತಿ ತಿಂಗಳು ನಾವು ಮಾಡ್ತಾ ಇದ್ರೆ ಜನ ಏನಂತಾರೆ, ಬಾಯಿಗೆ ಬಂದಂಗೆ ಬೈತಾ ಇದ್ದಾರೆ. ಅವ್ರ ಅಕೌಂಟ್ನಲ್ಲಿ ದುಡ್ಡು ಹೋದರೆ ನಮಗೆ ಬೇಯೋದು. ಅವ್ರು ಎಲ್ಲೆಲ್ಲೋ ಕೆಲಸಕ್ಕೆ ಹೋಗಿರ್ತಾರೆ. ನಾವು ಸ್ಕೂಲ್ ಟೈಮ್ನಲ್ಲಿ ಅವರು ಸಿಗಲ್ಲ. ಈಗ ಈ ಪದ್ಧತಿ ತಂದವಾಗನಿಂದ ನಮ್ಮ ಮನೆ ಕೆಲಸ ಬಿಟ್ಟು ನಾವು 8 ತಾಸಲ್ಲ 12 ತಾಸು ಕೆಲಸ ಮಾಡಬೇಕಾಗ್ತಾ ಇದೆ. ನಮ್ಮ ಎಲ್ಲ ಅಕ್ಕ ತಂಗಿಯರೆಲ್ಲ ಅಷ್ಟು ನಮಗೆ ಟಾರ್ಚರ್ ಕೊಡ್ತಾ ಇದ್ದೀವಿ. ಪೋಷಣಾ ಟ್ರ್ಯಾಕರ್ ಮತ್ತು ಫೋನ್ಗಳು ಕೆಲಸ ಮಾಡ್ತಾ ಇಲ್ಲ, ನೆಟ್ವರ್ಕ್ ಸಮಸ್ಯೆ, ಹಲವಾರು ಸಮಸ್ಯೆಗಳು. ಮತ್ತೆ ಒಂದು ದಿನ ಕೆಲಸ ಮಾಡಿಲ್ಲ ಅಂದರೆ ನಿಮ್ಮ ಪಗಾರ ಕಟ್ ಅಂತ ಹೇಳ್ತಾ ಇದ್ದಾರೆ. ಮತ್ತು ಹಲವಾರು ಮಂದಿಗೆ ನೋಟಿಸ್ ಕೂಡ ಬಂದಿದ್ದಾವೆ. ಮಾನಸಿಕವಾಗಿದ್ದಾರೆ, BP, ಶುಗರ್ಗಳು ಎಲ್ಲ ಬಂದಿದ್ದಾವೆ. ಮತ್ತು ಇನ್ನೊಂದು ಏನಪ್ಪ ಅಂತ ಹೇಳಿದ್ರೆ, ಈ ಪೋಷಣಾ ಟ್ರ್ಯಾಕರ್ದಿಂದ ಹಲವಾರು ಸಮಸ್ಯೆಗಳು, ಗಂಡ ಹೆಂಡತಿ ನಡುವೆ ಜಗಳ, ಊರಾಗಿನವ್ರ ಮಂದಿ ಜಗಳ, ಇಂಥವೆಲ್ಲ ನಮಗೆ ಭಾಳಷ್ಟು ತೊಂದರೆಗಳನ್ನು ಅನುಭವಿಸ್ತಾ ಇದ್ದಾರೆ. ಇವಾಗ ನಮ್ಮ ಕೇಂದ್ರ ಸರ್ಕಾರ ಇದನ್ನು ಕೈ ಬಿಡಬೇಕು. ಮತ್ತು ನಮ್ಮ ಗೌರವಧನವನ್ನು ಹೆಚ್ಚಳ ಮಾಡಬೇಕು. ಸುಪ್ರೀಂ ಕೋರ್ಟ್ ತೀರ್ಪಿನಂತೆ ಎಷ್ಟು ದಿನ ಆದರೂ ಸುಪ್ರೀಂ ಕೋರ್ಟ್ ತೀರ್ಪು ಕೊಟ್ಟಿದ್ರೂ ಕೂಡ ನಮಗೆ ಎಲ್ಲ ಅಂಗನವಾಡಿ ಟೀಚರ್ಸು ಮತ್ತು ಸಹಾಯಕಿಯರನ್ನು ನಮಗೆ ಪರ್ಮನೆಂಟ್ ಮಾಡಲೇ ಇಲ್ಲ ಇಲ್ಲಿವರೆಗಾದರೂ. ಅಟ್ಲೀಸ್ಟ್ ನಮಗೆ 31,500 ರೂಪಾಯಿ ವೇತನವನ್ನು ಕೊಡ್ರಿ, ಗೌರವಧನವನ್ನು ಕೊಡ್ರಿ ಅಂತ ನಾವು ಕೇಳ್ಕೊತಾ ಇದ್ದೀವಿ. ಮತ್ತು ಇನ್ನು ಏನಂತ ಹೇಳಿದರೆ, ನಮ್ಮದು ಈ 65 ವರ್ಷ ಅಂತೇಳಿ ಏನು ನಮಗೆ ನಿವೃತ್ತಿ ಆದ ವಯೋಮಾನವನ್ನು ಹೇಳಿದ್ದಾರೆ. ಅದು ಎಲ್ಲರಿಗೆ ಸರಿಸಮಾನ ಮಾಡಬೇಕು, ಹೆಚ್ಚು ಕಡಿಮೆ ಮಾಡಬಾರ್ದು. ಎಲ್ಲರಿಗೆ ಹಲವಾರು ನಿವೃತ್ತಿ ಆದ ಅಂಗನವಾಡಿ ಕಾರ್ಯಕರ್ತರು, ಸಹಾಯಕಿಯರು ಮನೆಗೆ ಹೋಗಿದ್ದಾರೆ. ಅವರಿಗೇನು ಗ್ಯಾಚುರಿಟಿ ಸೌಲಭ್ಯವೇ ಇಲ್ಲ. 2011ರಿಂದ ಗ್ಯಾಚುರಿಟಿ ಸೌಲಭ್ಯ ಎಲ್ಲರಿಗೂ ಕೊಡಬೇಕಂತೇಳಿ ಮನವಿ ಮಾಡ್ತಾ ಇದ್ದೇವೆ. ಮತ್ತು ಹಲವಾರು ಬೇಡಿಕೆಗಳನ್ನು ಇಟ್ಟುಕೊಂಡು ಇವತ್ತಿನ ದಿನ ನಾವು ಹೋರಾಟ ಮಾಡ್ತಾ ಇದ್ದೇವೆ. MP ಅವರಿಗೆ ನಾವು ಇವತ್ತಿನ ದಿನ ಮನವಿ ಪತ್ರವನ್ನು ಕೊಡ್ತಾ ಇದ್ದೇವೆ. ಸರ್ ಅವರು ಲೋಕಸಭೆಯಲ್ಲಿ ನಾಳೆ ಸಂಸತ್ತಿನಲ್ಲಿ ನಮ್ಮ ಪರವಾಗಿ, ಎಲ್ಲರ ಪರವಾಗಿ ಧ್ವನಿ ಎತ್ತಿ ನಮಗೂ ಇದರಲ್ಲಿ 7 ಬೇಡಿಕೆಗಳನ್ನು ಇಟ್ಟುಕೊಂಡು ನಾವು ಹೋರಾಟ ಮಾಡ್ತಾ ಇದ್ದೀವಿ. ಕನಿಷ್ಠ 4, 5, 6 ನಮಗೆ ಅವರು ಮಾಡಿಕೊಡಬೇಕು, ಬೇಡಿಕೆಗಳನ್ನು ಈಡೇರಿಸಿ ಕೊಡಬೇಕಂತ ಭರವಸೆ ಅವ್ರ ಮೇಲೆ ಇಟ್ಕೊಂಡು ನಾವು ಇವತ್ತಿನ ದಿನ ಹೋರಾಟ ಮಾಡ್ತಾ ಇದ್ದೀವಿ. ಧನ್ಯವಾದಗಳನ್ನು ತಿಳಿಸುತ್ತೇವೆ. ಇವಾಗ ಬೇಡಿಕೆಗಳು ಇದು ಮಾಡಲಿಲ್ಲ ಅಂದ್ರೆ ಮುಂದೆ ಏನು ಮಾಡ್ತಾರೆ? ಬೇಡಿಕೆಗಳು ಇದು ಮಾಡಲಿಲ್ಲ ಅಂತ ಹೇಳಿದರೆ ಫೆಬ್ರವರಿ ತಿಂಗಳಲ್ಲಿ ನಾವು ದಿಲ್ಲಿಯಲ್ಲಿ ಹೋರಾಟ ಮಾಡ್ತಾ ಇದ್ದೇವೆ. ಮತ್ತು ಹೆಚ್ಚಿನ ಹೋರಾಟ ಮಾಡಬೇಕಂತ ಈಗಾಗಲೇ ನಮಗೆಲ್ಲ ನಮಗೆ ಈಗಾಗಲೇ ರಾಜ್ಯದಿಂದ ಆಗಲೇ ನೋಟಿಸ್ ಬಂದಿದೆ. ನಮ್ಮ ಫೆಡರೇಷನ್ ಇದ್ದ ಇನ್ನೂ ಹಲವಾರು ಹೋರಾಟಗಳನ್ನು ಹಮ್ಮಿಕೊಳ್ತೇವೆ ನಾವು. ಮತ್ತೆ ನಮಗೆ ಅದಕ್ಕಾಗಿ ಇವರು ಇಲ್ಲಿವರೆಗಾದರೂ 10 ವರ್ಷಗಳಿಂದ ಒಂದು ಬೇಡಿಕೆ ಈಡೇರಿಸಿಲ್ಲ ಕೇಂದ್ರ ಸರ್ಕಾರ. ಅದರ ಸಂಬಂಧ ಇವಾಗಾದರೂ ಕೂಡ 4 ಬೇಡಿಕೆಗಳನ್ನು ಈಡೇರಿಸಬೇಕಂತ ಕೇಂದ್ರ ಸರ್ಕಾರವನ್ನು ಕೇಳಿಕೊಳ್ಳುತ್ತೇವೆ. ಮತ್ತು ನಮ್ಮ MP ಸಾಹೇಬರು ಅಲ್ಲಿ ಧ್ವನಿ ಎತ್ತಿ ಮಾತಾಡಬೇಕಂತ ಅವರಲ್ಲಿ ಮನವಿ ಮಾಡ್ತಾ ಇದ್ದೀವಿ. ನಮ್ಮ ಹೆಸರು ಆದಿಲಕ್ಷ್ಮಿ, ಸಿನ್ನೂರು ತಾಲೂಕಾ ಪ್ರಧಾನ ಕಾರ್ಯದರ್ಶಿ. ಕೇಂದ್ರ ಸರ್ಕಾರದಿಂದ 10 ವರ್ಷದಿಂದ ಏನೇ ಒಂದು ಬೆನಿಫಿಟ್ ಇಲ್ಲ. ಕೆಲಸ ಮಾತ್ರ ಪುಟ್ಟಿಲಿ ಹೊರಷ್ಟು ಕೊಡ್ತಾರ. ಅದರ ಬೆನಿಫಿಟ್ ಅಂದ್ರೆ ದುಡ್ಡಿಲ್ಲ. ಆಮೇಲೆ ಏನು ಒಟ್ಟು ಇದನ್ನು ಮಾಡೋಂಗಿಲ್ಲ. ಇತ್ತೀಚೆಗಂತೂ FRS ಅಂತ ಒಂದು
ಇದನ್ನ ತೊಗೊಂಬಂದು ರೆಫರೆನ್ಸ್ ಮಾಡೋದ್ರಿಂದ ಎಷ್ಟು ಕಷ್ಟ ಆಗಕತ್ತೈತಿ ಪ್ರತಿಯೊಬ್ಬ ಕಾರ್ಯಕರ್ತೆಗೂ ಅಂತಂದ್ರೆ ಎಲ್ಲ ಎಷ್ಟು OTP ಹೇಳ್ಬೇಕು, ಮನೆಗೆ ಹೋಗಿ ಫೋಟೋ ಕ್ಯಾಪ್ಚರ್ ಮಾಡ್ಬೇಕು, ಗೊತ್ತಿದ್ದಾವೆ ಒಬ್ಬೊಬ್ರು ಆಧಾರ್ ನಂಬರ್ ಲಿಂಕ್ ಇರ್ಲಾರ್ದು ಇರ್ತಾವೆ. ನೀವೇನಮ್ಮ ನೀವು ಇದನ್ನ ಬರ್ತೀರಿ, ಇದನ್ನ FRS ಅಂತೀರಿ, ಕೊಡೋದೊಂದಿಷ್ಟು ರೇಷನ್ ಕೊಡ್ತೀರಿ, ಇದು ಅದಕ್ಕೆ 108 ಇದನ್ನ ಮಾಡ್ತೀರಿ, OTP ಕೇಳ್ತೀರಿ, ಪ್ರತಿಯೊಂದಕ್ಕೂ OTP ಕೇಳ್ತೀರಿ, ನಮ್ಮ ಹಣ ಫೋಲಕ್ಕವ ಅದು ಇದು ಅಂತೇಳಿ ಎಲ್ಲದನ್ನು ನಮ್ಮ ಮೇಲೆ ಒತ್ತಡ ಹೇರಕತ್ತಾರ. ಆಮೇಲೆ ಆ ಕೆಲಸ ಒಂದು FRS ಆಗಲಿಲ್ಲ ಅಂದ್ರೆ ಅದನ್ನು ಎಷ್ಟು ಒತ್ತಡ ಹೇರ್ತಾರಂದ್ರೆ ಮೇಲಧಿಕಾರಿಗಳಿಂದ ಅಷ್ಟೇ ಒತ್ತಡ, ಸೂಪರ್ವೈಸರ್ಲಿಂದ ಅಷ್ಟೇ ಒತ್ತಡ. 100% ನೀವು ಮಾಡಲೇಬೇಕಂತ ಪ್ರತಿಯೊಬ್ಬ ಮಾಡೋರಂದ್ರೆ ಹೆಂಗೆ ಮಾಡ್ತಾರೆ, ಏನೋ ಅನುಕೂಲ ಇದ್ದಾರೆ ಸ್ವಲ್ಪ ಅವಾಗಲಿಂದ ಸ್ವಲ್ಪ ಎಜುಕೇಷನ್ಲಿಂದ ಸ್ವಲ್ಪ ಭಾಳ ಕಡಿಮೆ ಓದೋರಿಗೆ ಈ ಫೋನ್ ಬಂದಾಗಿಂದ ಸ್ವಲ್ಪ ಭಾಳ ತೊಂದರೆ ಆಗಕತ್ತೈತೆ. ಅದರಿಂದ ಅದು ಒಂದು. ಆಮೇಲೆ ನಮಗೆ ವೇತನವನ್ನು 10 ವರ್ಷದಿಂದ 1 ರೂಪಾಯಿನೂ ಕೂಡ ಹೆಚ್ಚಿಗೆ ಮಾಡಿಲ್ಲ ಕೇಂದ್ರ ಸರ್ಕಾರ, ನಮ್ಮನ್ನ ಗ್ರ್ಯಾಚುಯಿಟಿನೂ ಕೊಟ್ಟಿಲ್ಲ. ಹಾಗಾಗಿ ಇವಾಗ ನಮಗೇನಂತಂದ್ರೆ ಒಂದು ಪರ್ಮನೆಂಟ್ ಕೆಲಸ ಮಾಡಿಕೊಡ್ಬೇಕು ನಮಗೆ ಅಂತ ಅವರಲ್ಲಿ ಈ ಒಂದು ನಮ್ಮ ಎಲ್ಲರ ಮನವಿಯನ್ನು ಹೋಗಿ ಕೇಂದ್ರ ಸರ್ಕಾರದ ಸದನದಲ್ಲಿ ನಮ್ಮ ಎಲ್ಲರ ಪರವಾಗಿ ಮಾತಾಡಬೇಕಂತ MP ಸಾಹೇಬರಿಗೆ ನಮ್ಮೆಲ್ಲರ ಮೂಲಕ ಕೇಳ್ಕೊಳ್ತಾ ಇದ್ದೀವಿ. ಧನ್ಯವಾದ. ತಮ್ಮ ಹೆಸರು? ಸಾವಿತ್ರಿ ಅಂತ, ಶ್ರೀಮತಿ ಸಾವಿತ್ರಿ ತುರುವೇಳ ಸರ್ಕಲ್ ಅಧ್ಯಕ್ಷೆ.